Hi, good morning. Welcome back to my YouTube channel. Very good morning. ಅರ್ಲಿ ಮಾರ್ನಿಂಗ್ 5 o'clock ಎದ್ದಿದ್ದು, ಸ್ವಲ್ಪ ಹೊತ್ತು ಫೋನ್ ಅದನ್ನು ನೋಡ್ಕೊಂಡು ಆಮೇಲೆ 5:30ಗೆ ಎದ್ವಿ. ಎಲ್ಲಪ್ಪ ನಾವು ಇಷ್ಟು ಬೇಗ ಎದ್ದು ರೆಡಿ ಆಗ್ತಾಯಿದ್ವಿ ಅಂತಂದರೆ, ಒಂದು ಕಂಪ್ನಿ ಫಂಕ್ಷನ್ಗೆ ಫ್ಯಾಮ್ಲಿ ಡೇ ಅಂತ ಕಂಪ್ನಿ ಕಡೆದು ಇಟ್ಕೊಂಡಿದ್ರು. ಹಾಗಾಗಿ ಅದಕ್ಕೆ ರೆಡಿ ಆಗಬೇಕಿತ್ತು. ಇನ್ನೂ ಬೇಗ ರೆಡಿ ಆಗಬೇಕಿತ್ತು. ಸ್ವಲ್ಪ ಲೇಟಾಗಿ ಆಯಿತು. ಏನಪ್ಪ ಅಂದರೆ ಫಸ್ಟಿಗೆ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಮನೆಯೆಲ್ಲ ಕಸ ಗುಡಿಸಿ ರಂಗೋಲಿ ಅದನ್ನು ಹಾಕಿ ರೆಡಿ ಆಗೋಷ್ಟರಲ್ಲಿ ನಾವು 7 o'clock ಮನೆ ಬಿಡಬೇಕಿತ್ತು. ಎಲ್ಲ ಮಕ್ಕಳು ಸ್ನಾನ ಅದನ್ನು ಮಾಡ್ಕೊಂಡು, ನಮ್ಮ ಮನೆಯವರು ತುಂಬ ಲೇಟ್ ಆಯಿತು, ನಿನಗೆ ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು, ಎಷ್ಟೊತ್ತಿಗೆ ರೆಡಿ ಆಗ್ತೀಯಾ, ನೀನೇ ಹೋಗು, ನಾನು ಬರಲ್ಲ ಅಂತಲೇ ಇದ್ದರು. ಹಂಗೂ ಹಿಂಗೂ ಆಗಿ ಬೇಗ ಹೆಂಗೋ ಏನೋ ಅಂತಂದು ಅಡಿ ತುಡಿ ಇದರಲ್ಲಿ ರೆಡಿ ಆದ್ವಿ. ಮತ್ತು ಅಷ್ಟರಲ್ಲಿ ಬಸ್ ಬಂದು ನಿಂತಿತ್ತು ನಮ್ಮ ಸ್ಟಾಪಿಗೆ. ನಮ್ಮ ಮನೆಯವರು, ನೀನು ಬಾ, ಬೀಗ ಹಾಕ್ಕೊಂಡು ನಾನು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತಂದು ನಾನು ನನ್ನ ಮಗ ಹಿಂದಿದ್ದು ರೆಡಿಯಾಗಿ ಅವ್ರ ಮುಂದೆ ಹೋದರು. ನಾನು ಬೀಗ ಅದನ್ನು ಹಾಕ್ಕೊಂಡು ನಾನು ರೆಡಿಯಾಗಿ ಹೋಗೋಷ್ಟರಲ್ಲಿ ಬಸ್ ಸ್ಟಾಪ್ ನಿಂತ್ಕೊಂಡಿತ್ತು. ಅದರಲ್ಲಿ ಹೋದ ತಕ್ಷಣ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ಎಲ್ಲರೂ ಕಂಪ್ನಿದು ಅಂದರೆ ಫಸ್ಟಿಗೆ ಸ್ಯಾರಿ ಹಾಕ್ಕೊಂಡಾದ್ಮೇಲೆ ಬೇಡ ಬಿಡು ಡ್ರೆಸ್ ಹಾಕ್ಕೊಂಡ್ರೆ ಲೇಟ್ ಆಗುತ್ತೆ, ಮತ್ತು ಸೀರೆ ಉಡೋಕೆ ಹೋದರೆ ಎಲ್ಲ ಪಿನ್ನು ಅದು ಇದು ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ, ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಡ್ರೆಸ್ ಹಾಕ್ಕೊಂಡೆ. ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ, ಏನು ಡ್ರೆಸ್ ಹಾಕ್ಕೊಂಡಿದ್ದೀಯಾ, ಸ್ಯಾರಿ ಉಟ್ಕೋ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತಂದರೆ ಮತ್ತೆ ಡ್ರೆಸ್ ಬಿಚ್ಚಾಕಿ ಮತ್ತೆ ಸ್ಯಾರಿ ಉಟ್ಕೊಂಡೆ. ಮತ್ತು ಹೋಗಲಿ ಸೀರೆ ಉಟ್ಕೊಂಡು ಹೋಗೋಣ, ಹೋದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತಿಗೆ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕೋಣ ಅಂತ ಡ್ರೆಸ್ ಒಂದು ಬ್ಯಾಗಲ್ಲಿ ಇಟ್ಕೊಂಡೆ. ಮತ್ತು ಮಕ್ಕಳದು ನೀರಲ್ಲಿ ಇಳಿಬೇಕಲ್ಲಿ ಸ್ವಿಮ್ಮಿಂಗು ಅದು ಇದೆಲ್ಲ ಆಟ ಆಡೋದೈತೆ ಅಂತಂದರು. ಸರಿ ಅವರು 1-2 ಜೊತೆ ಬಟ್ಟೆ, ನಂದೊಂದು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಬಂದ್ವಿ. ನೋಡಿರಿ, ವೆಲ್ಕಮ್ ಮಾಡ್ತಾ ಇದ್ದಾರೆ. ಈ ಮಂಗಳೂರು ಕಡೆ ಡೋಲು ಬಡಿತಾರಲ್ವ, ಆ ಥರ ಅದು ವೆಲ್ಕಮ್ ಮಾಡ್ತಾ ಇದ್ದಾರೆ. ವ್ಯಾನಲ್ಲಿ ಎಲ್ಲ ಜನ ಬಂದರು. ಅಲ್ಲೆಲ್ಲ ಅವ್ರವ್ರ ಲಿಸ್ಟ್ ಕಡೆ ನೇಮ್ ಬರೆಸಿದ್ರು. ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಒಬ್ಬರು ಫ್ಯಾಮ್ಲಿ ಕಡೆದು ಎಷ್ಟು ಜನ ಅಂತ ಕೇಳ್ತಾ ಇದ್ರು. ಅಲ್ಲಿ ನೋಡ್ರಿ ಎಷ್ಟು ಚಂದ ಆಯ್ತಲ್ವ ರಿಸಲ್ಟು. ಮತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಎಂಟ್ರೆನ್ಸು, ವೆಲ್ಕಮ್ಮು. ನೋಡಿರಿ ಈ ಥರ ಐತೆ. ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಡ್ರಿಂಕ್ಸ್ ಕೊಟ್ಟು ವಾಟರ್ ಮೆಲನ್ದು ಮತ್ತು ಇನ್ನೊಂದು ಯಾವುದೋ ಇತ್ತಪ್ಪ, ಗ್ರೀನು ಇತ್ತು, ಅದು ನಾನೇನು ತೊಗೊಂಡಿಲ್ಲ. ಅದೇ ವಾಟರ್ ಮೆಲನ್ ತೊಗೊಂಡೆ. ನೋಡ್ರಿ ಟಿಫಿನ್ಗೆ ಈ ಥರ ಇತ್ತು. ಇಡ್ಲಿ, ಉಪ್ಪಿಟ್ಟು, ಮಸಾಲ ದೋಸೆ, ಥರದ್ದು ಇತ್ತು. ನೋಡ್ರಿ ಹೋದ ತಕ್ಷಣ ಎಂಟ್ರೆನ್ಸ್ ಆದ ತಕ್ಷಣ ನಾವು ಟಿಫಿನ್ ಮಾಡೋಕ್ಕೆ ಕೂತಿದ್ವಿ. ಹೇಗೆ ಕಾಣ್ತಾ ಇದ್ದೆ, ಹೇಗೆ ಉಟ್ಟಿದ್ದೆ ಸ್ಯಾರಿ, ಗಡಿ ಬಿಡಿಯಲ್ಲಿ ಸ್ಯಾರಿ ಉಟ್ಟಿದ್ದೆ ನಾನು. ಸರಿ ಉಟ್ಕೊಂಡು ಹೋಗಲಿಲ್ಲ. ಸರಿ ಹೆಂಗೋ ಏನೋ ಲೇಟ್ ಆಯಿತು ಅಂತ ಬೈತಾಯಿದ್ರು ನಮ್ಮ ಮನೆಯವರು. ಹಾಗಾಗಿ ಟಿಫಿನ್ ಎಲ್ಲ ಮಾಡಿಬಿಟ್ಟು ಈ ಕಡೆ ನನ್ನ ಮಕ್ಕಳು ಹುಡ್ಕೊಂಡು ಸ್ವಿಮ್ಮಿಂಗ್ ಪೂಲೆಲ್ಲ ಇತ್ತು ತುಳ್ಕೊಂಡ್ಬಂದಿದ್ದೆ. ನೋಡಿ ಹೆಂಗೆ ಬಂದ್ಕೊಂಡಿದ್ದೆ. ಇವು ಲ್ಯಾಂಪ್ಸೇ ತುಂಬ ಸುಂದರ ಇದ್ದಾವೆ.
ಮೈಂಡ್ ಕ್ರಾಫ್ಟ್ ಥರ. ಹಾಂ, ಎಕ್ಸಾಕ್ಟ್ಲಿ. ಈಗ ಸ್ಟ್ರೇಟ್ ಹೋಗಿ ಲೆಫ್ಟು, ಇಲ್ಲ ರೈಟ್ ಹೋಗೋಕ್ಕೆ ಆಗಲ್ಲ. ಸೊ ಇಟ್ಸ್ ಲೆಫ್ಟ್ ಹೋಗೋಕ್ಕಾಗಲ್ಲ, ರೈಟ್. ಸಿ ಲೆಫ್ಟ್ ಡೆಡ್ ಎಂಡ್ ಐತೆ. ಹಾಂ, ನಾನು ಎಲ್ಲದಕ್ಕೂ ಉಲ್ಟಾ ಹೇಳ್ತೀನಿ. ತುಂಬ ಭಯ ಆಗ್ತೈತೆ. ಚಲೋ ರಿಮೆಂಬರ್. ಓಕೆ ರೈಟ್ ತೊಗೊಂಡಿದ್ದೀವಿ. ಡೆಡ್ ಎಂಡ್ ಅಲ್ಲಿ ಫುಟ್ ಟಿಫಿನ್ನು ಬೊಕ್ಕೆ ಸಿಸ್ಟಮ್ ತುಂಬ ಚೆನ್ನಾಗಿತ್ತು ನೋಡ್ರಿ. ಫೋಟೋಸ್ ಈ ಥರ ಫೋಟೋ ತಗೊಳ್ಳೋಕ್ಕೆ ಆ ಥರ ಇದು ಮಾಡಿದ್ರು. ಅಲ್ಲಿ ಹೋಗಿ ಒಂದೆರಡು ಫೋಟೋ ತಗೊಂಡ್ವಿ. ನಾವಿಬ್ಬರು ಬರ್ತಾ ಇದ್ವಿ. ನನ್ನ ಮಗನು ವೀಡಿಯೋ ಮಾಡಿದ್ರೆ ಬರೀ ವೀಡಿಯೋ ಮಾಡು, ಫೋಟೋ ತೆಗೀನಿ ಅಂತ ಹೇಳ್ತಿದ್ದೀಯ, ನಂಗೆ ಫೋಟೋ ತೆಗಿ ಅಂತ ಅವನು ಬೇರೆ ಕೋಪದ್ರಲ್ಲಿ ಮಾಡ್ತಾಯಿದ್ನು. ಮತ್ತು ನಾವು ಇದರಲ್ಲಿ ಹೋದ್ವಿ, ಅದಕ್ಕೇನಂತಾರೆ ರಿಕ್ಷಾದಲ್ಲಿ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಬಂದ್ವಿ. ನಮ್ಮ ಮನೆಯವ್ರು ಫುಲ್ಲು ರೌಂಡ್ ಹೊಡಿಸಿ ಅಂತ. ಬೋಟಿಂಗ್ ಇತ್ತು, ಎಲ್ಲ ಇತ್ತು, ಗೇಮ್ಸು. ಎಲ್ಲಿ ಫಂಕ್ಷನ್ನು ಅದೆಲ್ಲ ಕೂತ್ಕೊಂಡು ಮಕ್ಕಳೆಲ್ಲ ನೀರಿಗೆ ಇಳಿದ್ಬಿಟ್ರು. ಅಲ್ಲೇ ಲೇಟ್ ಆಗೋಯಿತು. ಬೋಟಿಂಗಲ್ಲಿ ಹೋಗೋಕ್ಕಾಗಿಲ್ಲ. ವರ್ಷನೂ ಇರ್ತಾರೆ ಕಂಪ್ನಿ ಫ್ಯಾಮಿಲಿ ಡೇ ಅಂತ. ಚೆನ್ನಾಗಿರುತ್ತೆ ವರ್ಷಕ್ಕೊಮ್ಮೆ ಈ ಥರ ಇಟ್ಕೊಂಡಿದ್ದಕ್ಕೆ. ನೋಡಿ ಸೆಕ್ಯೂರಿಟಿ ಬ್ರದರ್ ಬಾಯ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೆಲ್ಲ ಗನ್ ತೊಗೊಂಡು ಬಲೂನ್ ಶೂಟ್ ಮಾಡೋದು, ಮತ್ತು ಈ ಥರ ಜಂಪಿಂಗ್ದು, ಬಾಲು ಚಿಕ್ಕ ಮಕ್ಕಳದ್ದು ಇದು, ಅದಕ್ಕೇನಾಗ್ತಾರೆ ಬಾಲ್ ಹಾಕ್ಬಿಟ್ರೆ ಎಲ್ಲ ತಳ್ಳಿಬಿಡ್ತಾರಲ್ಲ, ಅದು ಏನು ಗೇಮ್ ಹೆಸರು ಗೊತ್ತಿಲ್ಲ ನೋಡಿ. ಅದು ನೋಡ್ರಿ ಒಳಗೆ ಕಂಪ್ನಿ ಫಂಕ್ಷನ್ ಇವಾಗೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಎಲ್ಲರೂ ಬಂದು ಕುತ್ಕೊಂಡಿದ್ದಾರೆ. ಓಪನಿಂಗ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ. ಫಂಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಕರ್ ಸಿಸ್ಟರ್ ಚೈತ್ರ ಅಂತ ಅವ್ರ ಹೆಸರು. ಚೈತ್ರನೋ ಹೇಳ್ತಾಯಿದ್ರು, ಅಷ್ಟು ಗಮನ ಕೊಟ್ಟು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ. ನೋಡಿ ಇಲ್ಲಿ ಒಂದು 4 ವರ್ಷದಿಂದ ಇವರೇ ಬರ್ತಾಯಿದ್ದಾರೆ. ಹೋದ ವರ್ಷ ಒಬ್ಬರು ಒಂದು ಸತಿ ನನಗೆ ಕರೆದಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸರಿ ಅಂತಂದು ಅವ್ರ ಜೊತೆನೂ ಮಾತಾಡಿ ಫೋಟೋಸ್ ತಕ್ಕೊಂಡು ಬಂದ್ವಿ. ನೋಡ್ರಿ ಬಂದ ತಕ್ಷಣ ಎಲ್ಲರಿಗೆ ಜ್ಯೂಸ್ ಥರ ಇದು ಮಾಡ್ತಾಯಿದ್ರು. ಹಾಗಾಗಿ ಎಲ್ಲರೂ ವರ್ಷದಿಂದ ವರ್ಷ ಕಳೀತಾ ನಮ್ಮ ಕುಟುಂಬದ ಸದಸ್ಯರು ಬೆಳೀತಾನೆ ಇದ್ದಾರೆ. ಅದು ನಮಗೆ ಎಷ್ಟು ಸಂತೋಷ ತರುತ್ತೆ ಅಂದರೆ ವಿ ಆರ್ ಟ್ರೂಲಿ ಇಲೇಟೆಡ್ ಅಂಡ್ ಹ್ಯಾಪಿ. ಸೊ ಫಸ್ಟ್ ಥಿಂಗ್, ನಾವು ಏನನ್ನೇ ಶುರು ಮಾಡೋದಕ್ಕೂ ಮುಂಚೆ ಈ ಒಂದು ದಿನ, ಓಕೆ, ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಎಲ್ಲರಿಗೆ ಸ್ವಾಗತ ಹೇಳ್ತಾಯಿದ್ರು. ಮತ್ತು ಕಂಪ್ನಿಯಲ್ಲಿ ಮ್ಯಾನೇಜರ್ ಇವರೆಲ್ಲ ಬಂದು ಪರಿಚಯ ಮಾಡಿಸ್ತಾಯಿದ್ರು, ವೆಲ್ಕಮ್ ಮಾಡ್ಕೋತಾಯಿದ್ರು ಅವರಿಗೆಲ್ಲ. ನೋಡಿರಿ ಇಷ್ಟು ಜನ, ತುಂಬ ಜನ ಇತ್ತು. ಅಲ್ಲಿ ಪ್ಲೇಸ್ ಸಾಕಾಗಿಲ್ಲ ಕುತ್ಕೊಳ್ಳೋಕ್ಕೆ. ಆ ಥರ ಎಲ್ಲ ಹಿಂದೆಲ್ಲ ಬಾಯ್ಸ್ ಎಲ್ಲ ನಿಂತಿದ್ರು, ಎಕ್ಸಸೈಸ್ ಥರ ಮಾಡಿಸ್ತಾಯಿದ್ರು ನೋಡಿ. ಬೂಸ್ಟ್ ಮಾಡಿ ಅವರು ಸರಿಗೆಲ್ಲ ವೆಲ್ಕಮ್ ಮಾಡ್ಕೊಂಡು ಇವಾಗ ಪೂಜೆ ದೀಪ ಹಚ್ಚೋದು ಇದು ಮಾಡ್ತಾಯಿದ್ದಾರೆ. ದೀಪ ಹಚ್ತಾ ಇದ್ದಾರೆ. ಇದಾದಮೇಲೆ ಎಲ್ಲರೂ ಸ್ವಾಗತ ತೋರಿ
ದೀಪ ಹಚ್ತಾ ಇದ್ದಾರೆ. ಪ್ರೆಜರ್ ಎಂಪ್ಲಾಯೀಸ್ ಅವರು ಇದಾದಮೇಲೆ ಭರತನಾಟ್ಯ ಡ್ಯಾನ್ಸ್ ಇರುತ್ತೆ. ಇಲ್ಲಿ ಭರತನಾಟ್ಯ ಡ್ಯಾನ್ಸ್ ಆದಮೇಲೆ ಇಲ್ಲಿ ಅವ್ರು ಮ್ಯೂಸಿಕ್ ಹಾಕಿರ್ತಾರೆ. ಅದು ಸಾಂಗ್ ಯಾವುದು ಅಂತಂದು ಯಾರು ಫಸ್ಟು ಕೈ ಎತ್ತಾರೆ ಅವರಿಗೆ ಹಾಡ್ಲಕ್ಕೆ ಹಚ್ಚಿದ್ದವರು. ಇಲ್ಲಿ ಅವರು ಮ್ಯೂಸಿಕ್ ಯಾವುದು ಅಂತಂದರೆ ಇದು ಕುರುಬನ ರಾಣಿ ಬಾರೆ, ಇದು ಕುರುಬನ ರಾಣಿ ಸಾಂಗ್ದು ಕೇಳಿದ್ರು, ಮ್ಯೂಸಿಕ್ ಹಾಕಿದ್ರು. ಅದು ನಾಟಕದ ಕಥೆಗಳು ಇರ್ತಾರಲ್ಲ ಆ ಕತೆ ಅವರು ಹೇಳ್ತಾ ಇದ್ರು. ಅವರು ಕತೆ ಸ್ಟೋರಿ ಇದು ಡೈಲಾಗ್ ಹೇಳೋದಾದಮೇಲೆ ಇಲ್ಲಿ ಹೆಣ್ಮಕ್ಳಿಗೆ ಕರೆಸ್ಕೊಂಡ್ರು ಗೇಮ್ ಆಡೋಕ್ಕೆ, ಡ್ಯಾನ್ಸು ಗೇಮ್ಸು ಆಡೋಕ್ಕೆ ಬನ್ನಿ ಅಂತ ಕರೆದ್ರು. ನಮ್ಮ ಮನೆಯವರು ನೀನು ಹೋಗು ಅಂತ ಅಂದರು. ನಾನು ಹೋಗಲ್ಲ ಕಣ್ರಿ, ಇಲ್ಲಿ ನಾನು ಹೋಗಲ್ಲ ಸ್ಟೇಜ್ ಮೇಲೆ ಅಂತ ನಾನು ಅಂದೆ. ಅದರಿಂದ ಮತ್ತೆ ಸರಿ ಆಯಿತು ಅಂತ ಸುಮ್ಮನೆ ಕೂತ್ಕೊಂಡ್ವಿ. ಅವ್ರದ್ದೊಂದು ಕಪ್ಪು, ಒಂದು ಈ ಜ್ಯೂಸ್ ಕೊಡ್ತಾರಲ್ಲ ಆ ಪೈಪು ಕೊಟ್ಟಿದ್ದರು ಗೇಮ್ ಮಾಡೋಕ್ಕೆ. ಆ ಕೈ ಟಚ್ ಇಲ್ಲದೆ ಮತ್ತು ಏನು ಟಚ್ ಇಲ್ಲದೆ ಅದು ಗ್ಲಾಸ್ ಫುಲ್ಲು 10 ಮೆಂಬರ್ ಇರ್ತಾರಲ್ಲ, 10 ಮೆಂಬರ್ಸ್ದೆಲ್ಲ ರೌಂಡ್ ಹೊಡ್ಕೊಂಡು ಯಾರು ಫಸ್ಟ್ ಬರ್ತಾರೋ ಅವ್ರು ವಿನ್ನರ್ ಅಂತ ಎ ಬಿ ಗ್ರೂಪ್ ಮಾಡಿದ್ರು. ಈ ಥರ ಗೇಮ್ ಆಡಿಸಿದ್ರು ನೋಡ್ರಿ. ಆಮೇಲೆ ಒಂದು ರೀಲ್ಸ್ ಡ್ಯಾನ್ಸ್ ಥರ ಮಾಡಿಸಿದ್ರು ಹೆಣ್ಮಕ್ಳಿಗೆ, ಚೆನ್ನಾಗಿತ್ತು. ಇಲ್ಲೊಂದು ಗೇಮ್ ಕೊಟ್ಟರು, ಇದಕ್ಕೂ ಇನ್ನೊಂದು ಸರ್ತಿ ಹೋಗು ಅಂದರು. ಅದಕ್ಕೂ ಹೋಗಿಲ್ಲ ನಾನು. ಮತ್ತು ಇವಾಗ 2 ಟೀಮ್ ಮಾಡಿದ್ರಲ್ವ, 2 ಟೀಮಲ್ಲಿ 2, 3, 4 ನಂಬರ್ ತೆಗಿತಾರೆ. ಅವರೆಲ್ಲ ನಂಬರ್ಸ್ ಯಾರು ಕರೆದಿರ್ತಾರಲ್ಲ ಅವ್ರು ಮುಂದೆ ಬರಬೇಕು. ಬಿಂಗೋ ಏನೋ ಅದಕ್ಕೇನೋ ಗೇಮ್ ಅಂತಾರಲ್ವ ಆ ಥರ ಗೇಮ್ ಮಾಡಿಸ್ತಾಯಿದ್ರು. ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಆಯಿತು ಫಂಕ್ಷನ್ನು ಇವತ್ತಿಂದ. ಇಲ್ಲಿ ರ್ಯಾಮ್ ವಾಕ್ ಮಾಡಿಸ್ತಾಯಿದ್ರು. ಎಲ್ಲರೂ ಒಂದೊಂದು ಪೋಸ್ ಕೊಟ್ಕೊಂಡು ಬಂದು ತುಂಬಾ ಚೆನ್ನಾಗಿತ್ತು. ಎಲ್ಲ ಹೆಣ್ಮಕ್ಳು ಎಂಜಾಯ್ ಮಾಡಿದ್ರು. ಎಲ್ಲರೂ ಈ ಥರ ಫ್ಯಾನ್ಸಿ ಥರ ಡ್ರೆಸ್ಸೇ ಹಾಕ್ಕೊಂಡು ಬಂದಿದ್ದರು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೆಣ್ಮಕ್ಳದ್ದು ಗೇಮ್ ಆಡಾದಮೇಲೆ ಮತ್ತೆ ಇವಾಗ ಮಕ್ಳಿಗೆ ಕರೆದ್ರು. ತುಂಬಾ ಚೆನ್ನಾಗಿ ಇತ್ತು. ಮಕ್ಕಳು ಒಂಥರ ಎಲ್ಲರೂ ಇಷ್ಟು ಮಕ್ಕಳು 1-2 ವರ್ಷದಲ್ಲಿ ಇಷ್ಟು ಮಕ್ಕಳೇ ಇದ್ದಿಲ್ಲ. ಇವಾಗ ಎಲ್ಲರೂ ಸ್ಟಾರ್ಟಿಗೆ ಹಿಡ್ಕೊಂಡು ಎಲ್ರಿಗೂ ಮದುವೆ ಆಗಿ ಮಕ್ಕಳಾಗಿದೆ, ಸ್ಟೇಜ್ ಫುಲ್ಲಾಗಿದೆ ಅಂತ ಹೇಳ್ತಾಯಿದ್ರು ಎಲ್ಲರೂ. 2 ವರ್ಷದ ಹಿಂದೆ ಮಕ್ಕಳು ಕಾಣ್ತಾ ಇದ್ದಿಲ್ಲ, ಇವಾಗ ಸ್ಟೇಜ್ ಫುಲ್ಲು ಮಕ್ಕಳು ಕಾಣ್ತಾ ಇದ್ದಾರೆ ಅಂತಲೇ ಎಲ್ಲ ಹೇಳ್ತಾಯಿದ್ರು. ಮತ್ತು ಇಲ್ಲಿ 5 ಇಯರ್ಸ್ದು 10 ಇಯರ್ಸ್ದು ಮುಗ್ದೋರ್ದು ಗಿಫ್ಟ್ ಕೊಡ್ತಾಯಿದ್ರು. ಇಯರು ಇಷ್ಟು ವರ್ಷ ಮಾಡಿದ್ರು ಅಂತಂದು 10 ವರ್ಷ 5 ಇಯರ್ಸ್ದವರಿಗೆ ನಾವು ಅದರಲ್ಲೇ ನಮ್ಮ ಮನೆಯವರು ಒಬ್ಬರು ಇದ್ದರು. ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ 10 ವರ್ಷ ಹೇಗೆ ಹೋಯಿತು ಹೇಗಿಲ್ಲೋ ಅಂತ ಗೊತ್ತೇ ಆಗಿಲ್ಲ. ಇಷ್ಟು ಚೆನ್ನಾಗಿ ಒಳ್ಳೆ ಕಂಪ್ನಿನೇ ಅಂತ ಹೇಳ್ಬೋದು.
ನಮ್ಮ ಅದೃಷ್ಟಕ್ಕೆ ಸಿಕ್ಕಿದ್ದು ತುಂಬಾ ಹೆಲ್ಪು ಅಂತಲೇ ಹೇಳ್ಬೋದು. ಕಂಪ್ನಿ ಅನ್ನ ಕೊಟ್ಟಿದ್ದು ದೇವ್ರ ಕೈ ಹಿಡ್ದಿದ್ದು ಅಂತಲೇ ಹೇಳ್ಬೋದು. ಇಯರ್ 5 ಇಯರ್ಸ್ ಗಿಫ್ಟ್ ಕೊಟ್ಟಾದಮೇಲೆ ಮತ್ತೆ ಫುಲ್ ಫ್ಯಾಮ್ಲಿ ಡ್ಯಾನ್ಸ್ ಅಂತ ಕರೆದಿದ್ರು. ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರು. ಫುಲ್ ಎಂಜಾಯ್ ಸಾಂಗ್ ಹಾಕ್ಕೊಂಡು ಎಲ್ಲರೂ ಹೆಣ್ಮಕ್ಳು ಮಕ್ಕಳು ಎಲ್ಲ ಗಂಡು ಮಕ್ಕಳು ಎಲ್ಲ ಎಂಪ್ಲಾಯೀಸ್ ಎಲ್ಲರೂ ಫುಲ್ ಎಂಜಾಯ್ ಇದರಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನಿಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡೆ, ಡ್ರೆಸ್ ಹಾಕ್ಕೊಂಡೆ. ನೋಡ್ರಿ ಇಲ್ಲಿಂದ ಊಟ ಲಂಚ್ ಸ್ಟಾರ್ಟ್ ಆಯಿತು. ಎಷ್ಟು 1:20 1:15ಗೆ ಲಂಚ್ ಸ್ಟಾರ್ಟ್ ಆಗಿತ್ತು. ನೋಡ್ರಿ ಈ ಥರ ಊಟದ್ರಲ್ಲಿ ಯಾವುದು ತಿನ್ನಬೇಕು ಯಾವುದಂತ ಬಿಡಬೇಕು ಅಂತ ಎಂದೂ ಗೊತ್ತಾಗಿಲ್ಲ. ಚೆನ್ನಾಗಿತ್ತು ಊಟ ಮಾತ್ರ ಸಖತ್ತಾಗಿತ್ತು. ಥರ ಅಡುಗೆ ಆಯಿತು. ಯಾವ್ದು ತಿನ್ನೋದ ಯಾವ್ದು ಬಿಡೋದ ಅಂತ ಟೇಸ್ಟ್ ಮಾಡಿದ್ದಾಯಿತು. ಚೆನ್ನಾಗಿತ್ತು. ಪಾನಿಪುರಿ, ದೇಲ್ಪುರಿ ಮತ್ತು ಐಸ್ ಕ್ರೀಮು, ಹಲ್ವಾ ಮತ್ತು ಸೂಪ್ ಅಂತಾರಲ್ವ ಅದು ಎಲ್ಲನೇ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ ಊಟ ಮಾಡ್ಕೊಂಡು. ಅದೆಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಮಕ್ಕಳೆಲ್ಲ ನೀರಿಗೆ ಇಳಿದ್ಬಿಟ್ರು. ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಹುಡುಗರು ಎಂಪ್ಲಾಯ್ಸ್ ಅವರೆಲ್ಲ ಮಕ್ಕಳಿಗೆ ಕರ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ್ಬಿಟ್ರು. ಎಷ್ಟು ಎಂಜಾಯ್ ಮಾಡ್ತಾರೆ. ನಾನು ಇಳಬೇಕಿತ್ತು ನೀರಲ್ಲಿ. ನನಗೆ ಸ್ವಲ್ಪ ನೀರಂದರೆ ಹೆದರಿಕೆ, ಭಯನೂ ಅಷ್ಟೇ, ಖುಷಿನೂ. ಆದರೆ ಜಾಸ್ತಿ ನೀರಲ್ಲಿ ಇರಲ್ಲ ನಾನು. ನೀರಂದರೆ ಅಷ್ಟು ಭಯ ಅಂತ ಹೇಳ್ಬೋದು. ಮತ್ತು ಇದು ರೈನಿ ಡ್ಯಾನ್ಸ್ದು ಇತ್ತು. ಅದು ಎಂಜಾಯ್ ಮಾಡಿದ್ರು ಮಕ್ಕಳು. ತುಂಬಾ ಎಂಜಾಯ್, ಫುಲ್ ಫ್ಯಾಮ್ಲಿ ಡೇ ಎಂಜಾಯ್ ಇತ್ತು. ತುಂಬ ಖುಷಿಯಾಯಿತು ಹೋಗಿ ಬಂದಿದ್ದಕ್ಕೆ. ನಿಮಗೆ ಈ ವಿಡಿಯೋದ್ರಲ್ಲಿ ಒಂದು ಸಣ್ಣ ತಪ್ಪ ಮಾತಾಡಿದಲ್ಲಿ ಕ್ಷಮೆ ಇರಲಿ ಅಂತಲೇ ಕೇಳ್ಕೊಳ್ಳಿ. ನಾನು ಏನಾರ ಮಾತಾಡಿದಲ್ಲಿ ತಪ್ಪಿದ್ದರೆ ಕ್ಷಮೆ ಇರಲಿ ಅಂತಲೇ ಕೇಳ್ಕೊತಾ ಇದ್ದೀನಿ. ನೋಡಿರಿ ಇವಾಗ ಎಲ್ಲ ಹೆಣ್ಮಕ್ಳು ರೈನಿ ಡ್ಯಾನ್ಸಲ್ಲಿ ಮಳೆಯಲ್ಲಿ ಡ್ಯಾನ್ಸ್ ಆಡ್ತಾಯಿದ್ದಾರೆ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು. ವರ್ಷಕ್ಕೊಮ್ಮೆ ನಾವು 2 ವರ್ಷ ಮಿಸ್ ಆದ್ವಿ. ಒಂದು ಸರ್ತಿ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಇನ್ನೊಂದು ಸರ್ತಿ ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಆವಾಗ 2 ಸರ್ತಿ ಮಿಸ್ ಆದ್ವಿ. ಅದು ಬೈಕ್ನಿಂದ ಬಿದ್ದಿದ್ದು ಇಬ್ಬರು. ನನ್ನ ಮಗಳು ಬೈಕ್ನಿಂದ ಬಿದ್ದಿದ್ದು, ನಮ್ಮ ಮನೆಯವರು ಬೈಕ್ನಿಂದ ಬಿದ್ದಿದ್ದು. ಆದ್ದರಿಂದ 2 ವರ್ಷ ಅದರಲ್ಲಿ ಮಿಸ್ ಮಾಡ್ಕೊಂಡ್ವಿ. ಮಿಕ್ಕಿದ್ದು ಎಲ್ಲ ಟೈಮಿಗೆ ಹೋಗಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಏನೋ ಒಂಥರ ಎಲ್ಲ ಫ್ಯಾಮ್ಲಿ ಒಂದು ಕಡೆ ಇತ್ತಂದಲ್ಲಿ ಒಂಥರ ಖುಷಿ ಇರುತ್ತೆ. ತುಂಬಾ ಖುಷಿ ಐತೆ ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಏನು ಕೊಟ್ಟಿದ್ದರು, ಎಲೆಕೋಸು ಪಕೋಡ, ಟೀ, ಕಾಫಿ ಕೊಟ್ಟಿದ್ದರು. ಮತ್ತು ಮಕ್ಕಳಿಗೆಲ್ಲ ಸ್ವೀಟ್ ಕಾರ್ನು ಮತ್ತು
ಅದಕ್ಕೇನಂತಾರೆ ಜೋಳದ್ದು ಅದೇ ಪಾಪ್ಕಾರ್ನ್ ಅದು ಕೊಟ್ಟಿದ್ದರು. ಮಕ್ಕಳು ಓಡಾಡ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಮತ್ತು ಅದು ಬಲೂನ್ಸ್ ಜಾರಬಂಡಿ ಇದರಲ್ಲಿ ಆಡ್ಕೊಂಡು ಎಂಜಾಯ್ ಇದ್ದರು. ಇಲ್ಲೆಲ್ಲ ನಾವು ಬರ್ತಾ ದಾರಿಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ನಾಗಿಣಿ ಸಾಂಗ್ ಡ್ಯಾನ್ಸ್ ಆಡ್ಕೊಂಡು ಬರ್ತಾಯಿದ್ವಿ ಎಲ್ಲರೂ.